ನಿನ್ನೆ ಒಂದು ಘಟನೆ ನಡೀತು. ಅದೇನೆಂದರೆ, ನಾನು ನೀರು ತರಕ್ಕೆ ಹೋಗಿದ್ದೆ, ಮನೆಗೆ ನೀರು ಬೇಕಾಗಿತ್ತು, ನೀರು ತರಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ 2 ಕ್ಯಾನ್ ತೊಗೊಂಡು ಬಂದಿದ್ದ. ಅಂದರೆ ಆ ವ್ಯಕ್ತಿ 2 ಕ್ಯಾನು ಫುಲ್ಲಾಗಿದ್ವು ಆಲ್ರೆಡಿ. ನಾನು ಆವಾಗ ಅಲ್ಲಿ ಹೋದೆ. ಆ ವ್ಯಕ್ತಿ 1 ಕ್ಯಾನ್ನ ತೊಗೊಂಡು ಸ್ಕೂಟಿಲಿ ಇಡ್ತಾಯಿದ್ರು, ಇನ್ನೊಂದು ಕ್ಯಾನು ನಲ್ಲಿ ಕೆಳಗಡೆ ಇತ್ತು. ಅವಾಗ ನಾನು ಕಾಯ್ತಾ ಇದ್ದೆ ಅವರೇ ಬಂದು ತೆಗಿಲಿ ಅಂತ ಹೇಳಿ. ಆಮೇಲೆ ಅವರೇ ಬಂದರು. ಅವ್ರು ಬಂದು ಹೇಳಿದರು, ಅಯ್ಯೋ ಸರ್, ಯಾಕೆ ನಿಂತಿದ್ದೀರಾ, ತೆಗೀರಿ, ಪಕ್ಕಕ್ಕಿಡಿ, ನೀವು ಹಿಡ್ಕೊಳ್ಳಿ ನೀರು ಅಂದರು. ಅವಾಗ ನಾನಂದೆ, ನೀವು ಹಿಂಗೆ ಹೇಳ್ತೀರಾ ಸರ್, ಕೆಲವೊಬ್ರಿಗೆ ಇದು ಆಗೋದಿಲ್ಲ ಅಂತಂದೆ. ಅದಕ್ಕೆ ಆ ವ್ಯಕ್ತಿ ಒಂದೇ ಒಂದು ಮಾತು ಹೇಳಿದರು, ಅಯ್ಯೋ ನೀವು ಬನ್ನಿ ಸರ್, ಎಲ್ಲರೂ ಮಣ್ಣಿಗೆ ತಾನೇ ಹೋಗೋದು ಅಂತ ನಂದರು. ನೋಡಿ, ಮಾತು ಚಿಕ್ಕದಾದರೂ, ಕೇಳೋಕ್ಕೆ ಚಿಕ್ಕದಾದರೂ ಅದರಲ್ಲಿ ತುಂಬ ಡೀಪಾಗಿ ಅರ್ಥ ಇದೆ. ಎಲ್ಲರೂ ಮಣ್ಣಿಗೆ ಹೋಗೋದು ಅಂದರೆ ಎಲ್ಲರೂ ಸಮಾನರು ಅಂತ. ಇಲ್ಲಿ ಯಾರು ಮೇಲೂ ಅಲ್ಲ, ಕೀಳು ಅಲ್ಲ. ನೋಡಿ, ಕೆಲವೊಬ್ಬರು ಜೀವನನ ಎಷ್ಟು ಬೇಗ ಅರ್ಥ ಮಾಡ್ಕೊತಾರೆ. ಆದರೆ ಇನ್ನು ಕೆಲವೊಬ್ಬರು ನೋಡಿ, ಆ ವ್ಯಕ್ತಿ ಲಾಸ್ಟು ಮಣ್ಣಿನವರೆಗೂ ಯೋಚನೆ ಮಾಡಿದ್ದಾರೆ. ಅಂದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಆ ವ್ಯಕ್ತಿ ಬಗ್ಗೆ, ವಿಚಾರ ಎಂಥದ್ದು, ಯೋಚನೆ ಎಂಥದ್ದು ಅಂತ ಹೇಳಿ. ಕೆಲವೊಬ್ಬರು ತಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ಸ್ಟಕ್ ಆಗಿರ್ತಾರೆ. ಅಲ್ಲಿವರೆಗೂ ಅಷ್ಟೇ ಅವರು ಒಂದು ಯೋಚನೆಗಳಿರ್ತವೆ. ಅಯ್ಯೋ ನನಗೆ ಅದು ಬೇಕು, ಇದು ಬೇಕು, ಹೆಂಗೆ ತೊಗೊಳ್ಳೋದು, ಏನು ಮಾಡೋದು, ಅಷ್ಟರಲ್ಲಿ ಯೋಚನೆ ಇರ್ತವೆ. ಅವುಗಳನ್ನು ದಾಟೋದಿಲ್ಲ. ಆದರೆ ಕೆಲವು ವ್ಯಕ್ತಿಗಳು ಮಾತ್ರ ಅದಕ್ಕಿಂತ ಮೀರಿ ಯೋಚನೆ ಮಾಡ್ತಾರೆ. ನಾವು ಯಾವಾಗ ತುಂಬ ಡೀಪಾಗಿ ಯೋಚನೆ ಮಾಡ್ತೀವೋ, ಸ್ವಲ್ಪ ಆಳವಾಗಿ ಯೋಚನೆ ಮಾಡ್ತೀವೋ, ಆವಾಗ ಮಾತ್ರ ನಮಗೆ ಜೀವನದ ವಾಸ್ತವ ನಮಗೆ ಏನಂತ ನಮಗೆ ಗೊತ್ತಾಗುತ್ತೆ.